ಏಯ್ ಯಾವುದು ಮನೆ? ಆ, ಇದು ಇದೆ. ಇದೆ ನನ್ನ ಮನೆ. ಏ ಪದ್ಮಾ, ಏ ಪದ್ಮಾ, ಬಾಗಿಲು ತೆಗಿಯಲೇ. ನಿನ್ನ ಗಂಡ ಬಂದಿದ್ದಾನಲ್ಲಿ. ಕಾಲೂ ಚಾಚ್ಕೊಂಡು ಬಿದ್ಕೊಂಡಿರ್ತೀಯಲ್ಲೇ. ಗಂಡಂಗೆ ಕಾಯಬೇಕು ಅಂತ ಇಲ್ವೇನೆ ನಿಂಗೆ? ಹಂದಿ ಥರ ತಿಂದು ಬಲ್ತಿದ್ಯಾ ನೋಡು. ತೆಗಿಯೇ, ತೆಗಿಯೇ ಬಾಗ್ಲು ಲೈ. ತೆಗಿ, ಜಾಡ್ಸತ್ತ ಒದ್ದೆ ಅಂದ್ರೆ ನೋಡು. ತೆಗಿ, ತೆಗಿಯೇ. ಬಾವ ಅವರೇ, ಇಷ್ಟೊತ್ತಲ್ಲಿ ಇಷ್ಟು ತಡ ಮಾಡಿ ಯಾಕೆ ಬಂದ್ರಿ? ಪಾಪ ಅಕ್ಕ. ಏಯ್, ನನ್ನ ಮನೆ, ನನ್ನ ಇಷ್ಟ. ಅಡ್ಡು ಮಾತಾಡಬೇಡ, ಹೋಗ್. ಇನ್ನು ನನ್ನ ಹೆಂಡತಿ ಇರೋದೇ ಅವಳದು. ನಾಯಿ ಥರ ಬಡ್ಕೊತಾ ಇರ್ತಾಳೆ. ಅತ್ತೆ ಅವ್ರಿಗೆ ಹೇಳಬೇಕು. ಅವರಿಂದನೇ ಬುದ್ಧವಾದ ಹೇಳ್ಸಿದ್ರೆ ಕೇಳ್ತಾರೆ. ಪಾಪ ಪದ್ಮಕ್ಕ. ಅತ್ತೆ ಅವರೇ, ಎದ್ರಾ? ಹ್ಞೂ, ಇನ್ನೂ ಸಾಯಲಿಲ್ಲ, ಎದ್ದೆ. ಛೇ ಅತ್ತೆ ಅವರೇ, ಹಾಗಲ್ಲ. ಲೇ, ಬೆಳಗ್ಗೆ ನನ್ನ ತಲೆ ತಿನ್ಬೇಡ, ಹೋಗಿ ಕೆಲಸ ನೋಡ್ಕೊ. ಹೀಗಲ್ಲ ಹಾಗಲ್ಲ ಅಂದ್ಕೊಂಡು ಹೋಗಿ. ಅತ್ತೆ ಅವರೇ, ನಿಮ್ಮ ಹತ್ರ ಒಂಚೂರು ಮಾತಾಡಬೇಕಾಗಿತ್ತು. ಏನು ಮಾತಾಡ್ತಾ ಇದ್ದಾರೆ ಇವರಿಬ್ಬರು? ಅತ್ತೆ ಅವರೇ, ನಿನ್ನೆ ರಾತ್ರಿ ಹೊತ್ತಾಗಿ ಬಂದರು ರೀ ಭಾವನವರು. ಕುಡಿದ ನಶೆಯಲ್ಲಿದ್ದರು ರೀ. ಹೀಗೆ ಮಾಡೋದು ಸರಿ ಅಲ್ಲ ಅಲ್ವಾ? ಮನೆಗೆ ದೊಡ್ಡ ಮಗ, ನೀವಾದರೂ ಸ್ವಲ್ಪ ಹೇಳಿ. ಬಾಬಾ ಬಂದ್ಬಿಟ್ಲು ಬುದ್ಧವಾದಿ. ಏಯ್, ಅವರು ನನ್ನ ಗಂಡ, ಅವರಿಗೆ ನಾನು ತಿಳಿಸಿ ಹೇಳ್ತೀನಿ. ನೀನು ಯಾರೇ ಅದ್ರ ಬಗ್ಗೆ ಮಾತಾಡೋದಕ್ಕೆ? ಹಾಗಲ್ಲ ಅಕ್ಕ, ನಿಮಗೋಸ್ಕರನೇ ಹೇಳ್ತಾ ಇರೋದು. ಗೊತ್ತಿಲ್ಲ ಅನ್ಕೋಬೇಡ. ನನಗೆ ಆಸ್ತಿ ಎಲ್ಲ ನಿನ್ನ ಗಂಡ, ಅದೇ ನನ್ನ ಮೈದನ ಹೆಸರಿಗೆ ಬರ್ಕೋಬೇಕಂತ ನಿನ್ನ ತಲೆಯಲ್ಲಿ. ಏಯ್ ಬಿಲ್ಲಾಳಿಗಳಿರ, ಹೋಗ್ತಿರೋ ಇಲ್ಲಿಂದ ಅಥವಾ ಚಪ್ಪಲಿ ತಗೊಳ್ಳೋ? ಏಯ್ ಪಾರ್ವತಿ, ಅವನು ಗಂಡಸು, ಏನು ಬೇಕಾದರೂ ಮಾಡ್ತಾನೆ. ನಿನಗೆ ಯಾಕೆ? ಪ್ರೀ, ಇವತ್ತು ನಿಮ್ಗೆ ಏನು ಇಷ್ಟನೋ ಹೇಳಿ, ನಾನು ಅದನ್ನೇ ಮಾಡ್ತೀನಿ. ನನಗೆ ಹೋಳಿಗೆ ಅಂದರೆ ಇಷ್ಟ, ಅದಕ್ಕೆ ಕೈಯಲ್ಲಿ ಮಾಡಿಸು. ನೀನು ಮಾಡಬೇಡ. ನನ್ನ ಸಲುವಾಗಿ ನೀನು ಅನ್ಕೋಬೇಡ. ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನನ್ನ ಮೇಲೆ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾರೆ ಇವರು. ಹೆಸ್ರಿಗೆ ಗಂಡ ಹೆಂಡತಿ ಥರ ಇದ್ದೀವಿ ಅಷ್ಟೆ. ಅಮ್ಮ, ಯಾಕೆ ಅಳ್ತಾ ಇದೆಯಾ? ಏನಾಯಿತು? ಏನು ಹೇಳಲಿ ಬಿಡಪ್ಪ, ಹೇಳಿದ್ರೆ ನಿಂಗೆ ಬೇಜಾರಾಗುತ್ತೆ. ಸುಸ್ತಾಗಿ ಬಂದಿರ್ತೀಯಾ? ಇದೆಲ್ಲ ಯಾಕೆ ನಿಂಗೆ? ಹೋಗು. ಅಮ್ಮ, ಏನಾಯ್ತು ಅಂತ ಹೇಳು. ನೋಡಪ್ಪ, ನಿನ್ನ ಹೆಂಡತಿಗೆ ಕೇಳು. ಈ ಮನೆ ಹಿರಿತನ ತಗೋಬೇಕಂತ ಆಸೆ ಇದ್ದರೆ ಹೇಳಿಬಿಡ್ಲಿ. ಏನೋ ಮನಸ್ಸಲ್ಲಿಟ್ಕೊಂಡು ನಮ್ಮ ಮೇಲೆ ಸಾಧಿಸೋದು ಬೇಡ. ಏನು ಹೇಳ್ತಾ ಇದೆಯಮ್ಮ? ಏನಾಯಿತು? ಏನು ಮಾಡಿದ್ಲು ಅವಳು? ನಿಂಗೆ ಮುದ್ದೆ ಕುಂಬಳಕಾಯಿ ಗೊಜ್ಜು ಇಷ್ಟ ಅಲ್ವಪ್ಪ? ಇವತ್ತು ಅದನ್ನು ಅಡುಗೆಗೆ ಮಾಡು, ಪದ್ಮ ಹೊರಗಡೆ ಕೆಲಸ ನೋಡ್ಕೊತಾಳೆ ಅಂತ ಅಷ್ಟೇಪ್ಪ ಹೇಳಿದ್ದು. ಎಲ್ಲ ಕೆಲಸ ನಾನೇ ಮಾಡಬೇಕು, ನೀನೇನು ಮಾಡ್ತೀಯ ಮುದುಕಿ? ಮಂಚದ ಮೇಲೆ ಕೂತ್ಕೊಂಡಿರ್ತೀಯ ದಂಡಪಿಂಡ. ನೀನಿಲ್ಲ ಅಂದರೆ ನನ್ನ ಗಂಡನಿಗೆ ಖರ್ಚು ಮಿಕ್ಕತ್ತೆ ಅಂತ ಬಾಯಿಗೆ ಬಂದಂಗೆ ಬಂದ್ಲಪ್ಪ. ಏನು ಹಿಂಗೆಲ್ಲ ಅಂದ್ಲ ಅವಳು? ಮಾಡ್ತೀನಿರು. ಬೇಡಪ್ಪ, ಏನು ಕೇಳಬೇಡ. ಮತ್ತು ನೀನು ಹೋದ್ಮೇಲೆ ನನಗೆ ಊಟ ನೀರು ಕೊಡಲ್ಲಪ್ಪ. ಪದ್ಮ ಜೊತೆನೂ ಜಗಳ ಆಡ್ತಾಳೆ. ಇಷ್ಟೆಲ್ಲ ಮಾಡ್ತಾಳ ನಾನು ಇಲ್ಲದೆ ಇರುವಾಗ? ಈ ಪಾರ್ವತಿ, ಪಾರ್ವತಿ. ಏನ್ರಿ, ಏನಾದರೂ ಬೇಕಿತ್ತಾ? ಏನು ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಂತ? ಇದೇನಾ ನಿಮ್ಮ ಮನೇಲಿ ಕಲಿಸಿರೋದು ನಿಂಗೆ? ದೊಡ್ಡವರು ಸಣ್ಣವರು ಅಂತ ಕಲಿಸಿಲ್ವಾ? ನೀನೇ ಬೇಕು ಅಂತ ಇಷ್ಟು ಕಷ್ಟಪಟ್ಟು ಇಷ್ಟಪಟ್ಟು ಮದುವೆ ಆದರೆ ಈ ಥರನ ನೀನು ನೋಡ್ಕೊಳ್ಳೋದು, ನಡೆಸ್ಕೊಳ್ಳೋದು? ಏನಾಯ್ತು ರೀ?
ಕಾಣಿಸಲ್ವಾ ನಿಂಗೆ? ಅಮ್ಮ ಈ ಥರ ಅಳ್ತಾ ಇದ್ದಾರೆ. ಅಮ್ಮ ಅಳ್ತಾ ಇದ್ದಾರೆ. ಏನಾಗ್ತಾ ಇದೆ? ಅಲ್ಲಲ್ಲಿ ಬಾಯಿಗೆ ಬಂದಂಗೆ ಅಡ್ಡಾಡಿ ಮಾತಾಡ್ತೀಯಂತೆ ಅಮ್ಮಂಗೆ, ಹಾಗೆ ಅತ್ತಿಗೆ ಜೊತೆನೂ ಜಗಳ ಆಡ್ತೀಯಂತೆ. ಅಮ್ಮ ಪೂರ್ತಿ ವಿಷಯ ಹೇಳಿ. ಅಂದರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ನಾವೆಲ್ಲ ಅತ್ತೆಯವ್ರ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೂ ಹೆದರ್ತಾ ಇದ್ವಿ. ಈಗ ನೋಡು, ಮಗ ಕೂಡ ಸುಮ್ಮನೆ ನಿಂತಿದ್ದಾನೆ ಹೆಂಡತಿ ಮುಂದೆ. ರೀ ಹಂಗಲ್ರಿ. ಮಾತಾಡಬೇಡ ನೀನು ಪಾರ್ವತಿ, ಸಿಟ್ಟಲ್ಲಿ ಏನು ಮಾಡ್ತೀನೋ ಗೊತ್ತಿಲ್ಲ. ಅವ್ರು ಹೇಳಿದ್ದು ಕೇಳಿಸ್ಕೊಂಡ್ರಿ, ನಾನು ಹೇಳೋದು ಕೇಳಿಸ್ಕೊಳ್ಳಿ ಸ್ವಲ್ಪ. ಅಯ್ಯೋ ಎಂಥ ಅವಳು ಸಿಕ್ಕಿದಾಳಪ್ಪ, ಅಡ್ಡಾಡಿ ಮಾತಾಡಿ ಬೇರೆ ಮಾಡೋದ್ರಲ್ಲೇ ಇದ್ದಾಳೆ ಅಪ್ಪ ಇವಳು. ಬರೀ ಒಂದು ಮುದ್ದೆ ಗುಜ್ಜು ಮಾಡು ಅಂದಿದ್ದಕ್ಕೆ ಇಷ್ಟೆಲ್ಲ ರಗಳೆ ಎಬ್ಬಿಸ್ತಾ ಇದೆಯಾ ನೀನು? ಅಲ್ಲಿ ಬಂದು ನಿಮಗೆ ಏನು ಬೇಕೋ ಹೇಳಿ ಮಾಡಿಕೊಡ್ತೀನಿ ಅಂತಿದ್ಯಾ? ಗೊತ್ತಾಗ್ತಾ ಇದೆ ನನಗೆಲ್ಲ ಪಾರ್ವತಿ. ನನ್ನ ಜೊತೆನೂ ನೀನೇನು ಅಷ್ಟು ಚೆನ್ನಾಗೇನಿಲ್ಲ. ಅಮ್ಮ, ಅವಳ ಮಾತು ಯಾರು ಕೇಳ್ತಾರೆ? ಸುಮ್ಮನಿರು. ಅವಳು ಏನು ಹೇಳಿದ್ರು ನಾನೇನು ನಿಮ್ಮನ್ನು ಬಿಟ್ಟು ಹೋಗಲ್ಲ. ಅದಾಗದೇ ಇರೋ ಕೆಲಸ, ತಲೆ ಕೆಡಿಸ್ಕೋಬೇಡ. ಅಷ್ಟೇ ಅಲ್ಲಪ್ಪ, ನಿಮ್ಮ ಅಣ್ಣ ಸೀನಪ್ಪನ ಸುದ್ದಿಗೂ ಹೋಗ್ತಾಳಪ್ಪ. ಎಷ್ಟು ಬೇಡ ಅಂದರೂ ಕೇಳಲ್ಲ. ನಾವೇ ಬಿಟ್ಬಿಟ್ಟಿದ್ದೀವಿ. ಅವನು ಕುಡ್ದು ಬರ್ತಾನಂತೆ, ಇವಳಿಗೆ ಸಹಿಸೋಕ್ಕಾಗಲ್ವಂತೆ. ಅದಕ್ಕೆ ಪದ್ಮ ಜೊತೆ ಸೀನಪ್ಪನ ಜೊತೆ ಜಗಳ ಆಡ್ತಾಳೆ. ಅವನ ಕೋಪ ಮಾಡ್ಕೊಂಡು ಹೋದವನು ಬೆಳಿಗ್ಗೆ ಇದ್ವರ ತನಕ ಪತ್ತಾನೇ ಇಲ್ಲ. ಇವಳು ಯಾಕಪ್ಪ ನಮ್ಮದು ಅವಳು ಬರೋಕ್ಕಿಂತ ಮುಂಚೆ ಅಣ್ಣ ತಮ್ಮ ಅಂದ್ಕೊಂಡು ಎಷ್ಟು ಚೆನ್ನಾಗಿದ್ರಿ. ಅವಳೊಬ್ಬಳೇ ಸೊಸೆ ಇದ್ಲು. ನನಗೆ ಬೇಕಾಗಿರುವಂಥ ಸೊಸೆ, ಅನುಗುಣವಾಗಿರುವಂಥ ಸೊಸೆ ತರ್ತಿದ್ದೆ. ಏನೋ ಹೋಗಲಿ, ನೀನು ಇಷ್ಟಪಟ್ಟಿದ್ಯಾ ಅಂತ ಇವಳನ್ನ ಈ ಮನೇಲಿ ಇರೋಕ್ಕೆ ಬಿಟ್ಟೆ. ಏನೊಂದು ಮಾತಂದಿಲ್ಲ ಅವಳಿಗೆ. ಅವಳು ನೋಡಿದ್ರೆ ಇಷ್ಟು ಬೇಗ ಬಂದಿನ್ನೂ 2 ತಿಂಗಳ ಏನೋ, ಇನ್ನೂ ಅದೂ ಇಲ್ಲ. ಅಷ್ಟರಲ್ಲೇ ನಿಮ್ಮಿಬ್ಬರನ್ನ ಬೇರೆ ಬೇರೆ ಮಾಡಬೇಕು ಅಂತಾಳೆ. ಈ ಮನೇನ ಬಗಿಬೇಕು ಅಂತಾಳೆ. ನನ್ನನ್ನು ನೋಡಿದ್ರೆ ಸಿಟ್ಟು ಮಾಡ್ತಾಳೆ. ಹಾಂ, ಅವಳ ಮಾವಂಗೆ ಏನು ಉಪಚಾರನೇ ಮಾಡಲ್ಲ. ಅದು ಯಾವಾಗ ಬರುತ್ತೋ ಯಾವಾಗ ಹೋಗುತ್ತೋ ಏನು ತಿನ್ನತ್ತೋ ಏನೂ ಗೊತ್ತಿಲ್ಲ. ಇವಳು ಏನು ಜವಾಬ್ದಾರಿ ತೊಗೊತಾಳಪ್ಪ. ನೋಡಿದ್ರೆ ಹಿರಿತನೇ ಇವಳಿಗೆ ಬೇಕು ಅಂತಾಳೆ. ನಂಗೆ ಸಾಕಾಗೋಗಿದೆ. ಇಷ್ಟು ದಿವಸ ನಿನಗೆ ಏನೂ ಹೇಳಿತ್ತಿಲ್ಲ, ಈಗಿನ್ನ ಆಗಲ್ಲಪ್ಪ. ಅದಕ್ಕೆ ಹೇಳ್ಬಿಟ್ಟೆ ಎಲ್ಲ. ಏನೇ ಇದೆಲ್ಲ? ನಮ್ಮ ಅಣ್ಣನ ಸುದ್ದಿಗೂ ಹೋಗ್ತೀಯಾ ನೀನು? ರೀ ದಯವಿಟ್ಟು ಸ್ವಲ್ಪ ನಾನು ಹೇಳೋದನ್ನು ಕೇಳ್ರಿ. ನಿನ್ನನ್ನು ಅಮ್ಮ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಎಫರ್ಟ್ನ ಗುರುತಿಸಿ. ಭಾಳ ಎಫರ್ಟ್ ಹಾಕಿರ್ತೀವಿ. ಹೀಗೆ ಮುಂದೆ ಹೋಗ್ತಾ ನೋಡ್ತಾ ಹೋಗಿ. ಸ್ಟೋರಿ ತುಂಬ ಚೆನ್ನಾಗಿ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.